ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಆನಂದ ಸಂತೋಷದೊಡನೆ ನಾವು ಕರ್ತನ ಆರಾಧಿಸುವ. ಬನ್ನಿ, ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ? ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡುವವರು ಶೇರ್ ಮಾಡುವವರು ಶೇರ್ ಮಾಡಿರಿ. ಯೂಟ್ಯೂಬಲ್ಲಿ ಕೂಡ ನೀವು ವಾಚ್ ಮಾಡ್ಬೋದು. ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನೀವು ವಾಚ್ ಮಾಡ್ತಾ ಇದ್ದೀರಿ, ನೀವು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿರಿ. ಬನ್ನಿ, ನೆಕ್ಸ್ಟ್ ಟೈಮ್ ನಿಮಗೆ ಯೂಟ್ಯೂಬಲ್ಲಿ ನಾವು ಲೈವ್ ಬರುವಾಗ ಅಥವಾ ಯಾವುದೇ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಪ್ರತಿದಿನ ಬೆಳಿಗ್ಗೆ ನೀವು ಜಯದ ವಾಕ್ಯ 7:30ರಿಂದ 8 ಗಂಟೆಗೆ ಜಯದ ವಾಕ್ಯವನ್ನು ನೀವು ಕೇಳಬಹುದು ಪ್ರತಿ ದಿನ ಬೆಳಿಗ್ಗೆ ಯೂಟ್ಯೂಬಲ್ಲಿ. ಓಕೆ, ಬನ್ನಿ, ಸ್ವಲ್ಪ ಹೊತ್ತು ನಾವು ಕರ್ತನ ಆರಾಧಿಸುವ. ನಮ್ಮದಲ್ಲಿ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಿಮ್ಮನ್ನು ಆರಾಧನೆ ನಡೆಸ್ತಾರೆ. ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್, ಯುವರ್ ಪ್ರೈಸ್ ಇಸ್ ಸೋ ಮಚ್. ಥ್ಯಾಂಕ್ ಯು ಲಾರ್ಡ್, ಐ ಗ್ಲೋರಿಫೈ ಯುವರ್ ನೇಮ್ ಲಾರ್ಡ್. ಅದೇ ನೀನು ಒಳ್ಳೆಯವನು, ಯಾವಾಗಲೂ ನಮ್ಮ ವಿಷಯವಾಗಿ ಒಳ್ಳೆಯದನ್ನೇ ಬಯಸುವ. ಥ್ಯಾಂಕ್ ಯು. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ, ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. तेरे जैसा कोई नहीं, तेरे जैसा कोई नहीं, तेरे जैसा कोई नहीं. हालेलुया, 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 हालेलुया. Hallelujah, 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 hallelujah. ಜ್ಞಾನಿಸುವೆ ನಾನು ಕ್ರಿಸ್ತನಲ್ಲಿ, ಹಾಡುವೆ ನಾನು ಕ್ರಿಸ್ತನಲ್ಲಿ, ಸ್ತುತಿಸುವೆ ನಾನು ಕ್ರಿಸ್ತನಲ್ಲಿ, ಆರಾಧಿಸುವೆ ನಾನು ಕ್ರಿಸ್ತನಲ್ಲಿ, ಜ್ಞಾನಿಸುವೆ ನಾನು ಕ್ರಿಸ್ತನಲ್ಲಿ,
ಹಾಡುವೆ ನಾನು ಕ್ರಿಸ್ತನಲ್ಲಿ, ಸ್ತುತಿಸುವೆ ನಾನು ಕ್ರಿಸ್ತನಲ್ಲಿ, ಆರಾಧಿಸುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. तेरे जैसा कोई नहीं, तेरे जैसा कोई नहीं, तेरे जैसा कोई नहीं. हालेलुया, 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 हालेलुया. हालेलुया, 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 हालेलुया. Holy Spirit, 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 Holy Spirit. Thank you, Lord, your presence. Thank you, Lord, your grace. Thank you, Lord, your anointing. Thank you, Lord. We give praise, the Lord. We magnify your name. Holy, holy, oh Lord. We magnify your name. We exalt your name, O Lord. You are holy, O Lord. You are holy, O Lord. We magnify your name. We exalt your name, O Lord. Holy,
Are you Lord God Almighty? Worthy is the Lamb, worthy is the Lamb. You are holy, holy. Are you Lord God Almighty? Worthy is the Lamb, worthy is the Lamb. You are holy. Shuddhane, yes Lord, Shuddhane, Parishuddhanu ನೀನೇ. ಸ್ತುತಿ ನಿನಗೆ, ಸ್ತುತಿ ನಿನಗೆ. Amen. Holy, yes Lord, we thank you. Holy are you Lord God Almighty. Worthy is the Lamb, worthy is the Lamb. You are holy. ತಂದೆ, ನಿನ್ನ ಸನ್ನಿಧಿಯಲ್ಲಿ ಇರುವಂತಹ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದೆ. Thank you, Lord, your grace. Thank you, Lord, your anointing. We declare your peace. We declare your wisdom, O God. We declare your favor by the power of the Holy Spirit. Thank you, Lord, your grace. Thank you, Lord, your ministering angels, O Master. Thank you, Lord, your river is flowing. River of life, river of healing, river of miracles are flowing. Take it in the name of Jesus. Rema Hashabrom the Lekar. Ro Shaklan the Lakisha. Thank you, Lord. ತಂದೆ, ನಿನ್ನ ಆತ್ಮನ ಮೂಲಕ ನಾವು ನಡೆಸಲ್ಪಡುತ್ತೇವೆ ಮತ್ತು ನಿನ್ನಿಂದ ನಾವು ಹೊಂದುತ್ತೇವೆ. Holy Spirit, we guided by you. We receive your utterance. ಪ್ರತಿಯೊಂದು ಹೃದಯದಲ್ಲಿ ನೀನು ಮಾತಾಡುವನಾಗಿದ್ದಿ, ಸಂತೈಸುವತನಾಗಿದ್ದಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಂತ ಹೇಳಿದರೆ, ದೇವರ ಹೃದಯವನ್ನು ನಾವು ತಿಳಿದುಕೊಳ್ಳುವಂಥ, ನೋವಿಂಗ್ ದ ಹಾರ್ಟ್ ಆಫ್ ಗಾಡ್. ಪ್ರೈಸ್ ಗಾಡ್. ಯಾಕಂತ ಹೇಳಿದ್ರೆ, ಮನುಷ್ಯನ ಒಳಗೆ ಇರುವ ಜೀವಾತ್ಮಕ್ಕೆ ಅವನ ವಿಷಯ ಗೊತ್ತು, ಬಟ್ ದೇವರ ಆತ್ಮನಿಗೆ ದೇವರ ವಿಷಯ ಗೊತ್ತು. ಪ್ರೈಸ್ ಗಾಡ್. ಇದನ್ನು ನೀವು ಅನೇಕ ಸರ್ತಿ ಕೇಳಿರ್ಬೋದು, ಬಟ್ ನೀವು ಫ್ರೆಶ್ ಆಗಿ ಕೇಳುತ್ತಿರುವಾಗ ನಿಮ್ಮ ಆಂತರ್ಯದ ಮನುಷ್ಯನು ಪ್ರಜ್ವಲಿಸ್ತಾನೆ. ನಿಮ್ಮ ಮೈಂಡನ್ನು ನೀವು ರಿನ್ಯೂ ಮಾಡುತ್ತೀರಿ, ನೂತನಪಡಿಸ್ತೀರಿ. 1 Corinthians 2 chapter 11 verse ಹೇಳ್ತದೆ. 1 Corinthians 2 chapter 11 verse ನಾವು ಓದಿದರೆ ನಮಗೆ ಸಿಗ್ತದೆ. For what person knows the thoughts and motives of a man except the man's spirit within him? So also no one knows the thoughts of God except the Spirit of God. ಓಕೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯುವುದು. ಹಾಗೆ ದೇವರ ಆಲೋಚನೆಗಳನ್ನು ದೇವರ ಆತ್ಮನೆ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ.
Praise God. For what person knows the thoughts and motives of a man except the man's spirit within him? So also no one knows the thoughts of God except the Spirit of God. Praise God. ನಿಮ್ಮ ಒಳಗೆ ಏನು ನಡೀತಾ ಇದೆ, ಏನು ಆಗ್ತಾ ಇದೆ, ಅದು ನಿಮ್ಮ ಆತ್ಮಕ್ಕೆ ಗೊತ್ತು. ಅದರ ಅರ್ಥ ನಿಮಗೆ ಗೊತ್ತು. Praise God. ನಿಮ್ಮ ಒಳಗೆ ಏನು ಆಗ್ತಾ ಇದೆ, ಏನು ಹೋರಾಟ ಆಗ್ತಾ ಇದೆ, ಏನು ಕನ್ಫ್ಯೂಷನ್ ಆಗ್ತಾ ಇದೆ, ವಾಟ್ ಈಸ್ ಗೋಯಿಂಗ್ ಥ್ರೂ, ವಾಟ್ ಯು ಆರ್ ಗೋಯಿಂಗ್ ಥ್ರೂ. ನೀನು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆ, ಯಾವ ಸಂಕಟದಲ್ಲಿ ಹಾದು ಹೋಗ್ತಾ ಇದೆ, ಯಾವ ನೋವಿನಲ್ಲಿ ಹಾದು ಹೋಗ್ತಾ ಇದೆ, ಯಾವ ದುಃಖದಲ್ಲಿ ಹಾದು ಹೋಗ್ತಾ ಇದೆ, ಇದು ನಿನ್ನ ಆತ್ಮನಿಗೆ ಗೊತ್ತು, ನಿನ್ನ ವಿಷಯ. ಬಟ್ ದೇವರ ವಿಷಯಗಳು ದೇವರ ಆತ್ಮನಿಗೆ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ. ದೇವರ ಹೃದಯದಲ್ಲಿ ಏನಿದೆ ಅಂತ ದೇವರ ಆತ್ಮನಿಗೆ ಮಾತ್ರ ಗೊತ್ತು. ಪ್ರೈಸ್ ಗಾಡ್. ಥ್ಯಾಂಕ್ ಗಾಡ್. ದೇವರ ವಾಕ್ಯ ಹೇಳ್ತದೆ, ಕೊರಿಂಥಿಯನ್ 2 ಚಾಪ್ಟರ್ 2 ಚಾಪ್ಟರ್ 12 ವರ್ಸ್ ಹೇಳ್ತದೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಪ್ರೈಸ್ ಗಾಡ್. ಇವತ್ತು ಯಾವ ದಿವಸ ಒಬ್ಬ ವ್ಯಕ್ತಿ ಯೇಸುವನ್ನು ರಕ್ಷಕನು ಒಡೆಯನೆಂದು ಆತನು ಅಂಗೀಕಾರ ಮಾಡಿದ್ದಾನೆ, ಆತನು ದೇವರ ಆತ್ಮನನ್ನು ಹೊಂದಿದ್ದಾನೆ. Praise God. The Spirit of God comes in your spirit only through Jesus Christ. ಯಾವ ಯೇಸು? ಎಲ್ಲ ಯೇಸು ಅಲ್ಲ, ಶಿಲುಬೆಗೆ ಹಾಕಲ್ಪಟ್ಟ ಯೇಸು. ಯಾವ ವ್ಯಕ್ತಿ ಶಿಲುಬೆಗೆ ಹಾಕಲ್ಪಟ್ಟ ಯೇಸು ನನಗೋಸ್ಕರ ಶಿಲುಬೆಗೆ ಹೋಗಿದ್ದಾನೆ, ನನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ, ನಾನು ಆದಾಮನ ಸಂಬಂಧದಿಂದ ಜನ್ಮ ಪಾಪಿ ಮತ್ತು ಕರ್ಮ ಪಾಪಿ ಆಗಿದ್ದೇನೆ ಎಂದು ಒಪ್ಪಿಕೊಂಡು ಶಿಲುಬೆಗೆ ಹಾಕಲ್ಪಟ್ಟ ಯೇಸು, ಮನುಷ್ಯನಾಗಿ ಬಂದ ಯೇಸು, ನಿಮಗೋಸ್ಕರ ಸತ್ತು ಮೃತ್ಯುಂಜಯನಾಗಿ ಬಂದ ಯೇಸುವನ್ನು ಯಾರು ಅಂಗೀಕಾರ ಮಾಡುತ್ತಾರೋ ಅವರು ಆ ಆತ್ಮವನ್ನು ಹೊಂದುತ್ತಾರೆ. ಪ್ರೈಸ್ ಗಾಡ್. ಅಥವಾ ರಿಲೀಜಿಯಸ್ ಆಗಿ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರು ಹೊಂದಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ಹೊಂದಲಿಕ್ಕೆ ಆಗೋದಿಲ್ಲ ರಿಲಿಜಿಯಸ್ ಆಗಿ, ಅನ್ಲೆಸ್ ಅಂಟಿಲ್ ಬಿಲೀವ್. ಎಲ್ಲ ಯೇಸು ಅಲ್ಲ, ಯೇಸು ಎಂಬುವರು ತುಂಬ ಇದ್ದಾರೆ. ಗಾಡ್. ಯೇಸು ಎಂಬುವರು ತುಂಬ ಇದ್ದಾರೆ. ಬೇಕಾದರೆ ನಾನು ಓದ್ತೇನೆ 11ನೇ ಅಧ್ಯಾಯ 2 ಕೊರಿಂಥಿಯನ್ 11 ಚಾಪ್ಟರ್ 1 ವಚನದಿಂದ, ನಾನು ನನ್ನನ್ನು ಹೊಗಳಿಕೊಳ್ಳುವುದರಲ್ಲಿ ಸ್ವಲ್ಪ ಬುದ್ಧಿಹೀನತೆಯನ್ನು ಮಾತಾಡುತ್ತೇನೆ, ನೀವು ಅದನ್ನು ಸಹಿಸಿಕೊಳ್ಳುತ್ತೀರೇನು? ನನ್ನನ್ನು ಸಹಿಸಿಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಓಕೆ, ನೆಕ್ಸ್ಟ್. ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಾಳೋ ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತ್ತೆಂದು ನನಗೆ ಭಯ ಉಂಟು. ಯಾಕೆ ಇಲ್ಲಿ ಹೇಳುತ್ತಾನೆ? 4ನೇ ವಚನ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಪ್ರಸಿದ್ಧಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು, there are many ಯೇಸು, ಯಾಕಂದ್ರೆ ನಾವು ಪ್ರಸಿದ್ಧಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವರು, ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ಫಾರ್ ಯು ಸೀಮ್ ವಿಲ್ಲಿಂಗ್ ಟು ಅಲಾವ್ ಇಟ್ ಇಫ್ ಒನ್ ಕಮ್ಸ್ ಆ್ಯಂಡ್
preaches another Jesus, whom we have not preached, another Jesus. Or if you receive a different spirit from the one you received, or a different gospel from the one you accepted, you tolerate all this beautiful welcoming and deception. Praise God. What is that another gospel? Another Swarth. ಇಲ್ಲಿ ಕೇಳಿ, ಫಾಲ್ಸ್ ಕ್ರೈಸ್ಟ್ ಅಂಡ್ ಫಾಲ್ಸ್ ಗಾಸ್ಪೆಲ್. ಕೆಲವರು ಹೇಳ್ತಾರೆ ನೋಡ್ರಿ, ನಾನು ಒಳ್ಳೆಯ ಕುಟುಂಬದಲ್ಲಿ ಒಳ್ಳೆಯ ರಿಲಿಜನ್ ಅಲ್ಲಿ ನಾನು ಹುಟ್ಟಿದ್ದರಿಂದ ದೇವರು ಯೇಸು ಕ್ರಿಸ್ತನ ನನಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಯಾವ ವ್ಯಕ್ತಿ ಹೇಳ್ತಾನೆ ನನ್ನ ಪುಣ್ಯ ಕ್ರಿಯೆಗಳಿಂದ ಅಥವಾ ನಾನು ಮಾಡಿದ ಒಳ್ಳೆಯ ಕ್ರಿಯೆಗಳಿಂದ ಅಥವಾ ದಾನ ಧರ್ಮದಿಂದ ಒಳ್ಳೆಯ ಕುಟುಂಬದಿಂದ ಬಂದದರಿಂದ ನನಗೆ ರಕ್ಷಣೆ ಆಯಿತು ಅಂತ ಹೇಳುತ್ತಾನೆ, ದಟ್ ಇಸ್ ಅನದರ್ ಗಾಸ್ಪೆಲ್. ಓನ್ಲಿ ದ ಗಾಸ್ಪೆಲ್ ಜೀಸಸ್ ಬಿಲೀವ್ ಯು ಮಸ್ಟ್ ಫಿನಿಶ್ ದ ವರ್ಕ್ ಆಫ್ ದ ಕ್ರಾಸ್. ನಾವು ಮಾಡಿದ ಪುಣ್ಯ ಕ್ರಿಯೆಗಳಿಂದ ಅಲ್ಲ, ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವೇ ದಟ್ ಇಸ್ ಕಾಲ್ಡ್ ಗ್ರೇಸ್. ಕೃಪೆಯಿಂದಲೇ ನಂಬಿಕೆಯ ಮೂಲಕ ನೀವು ರಕ್ಷಣೆಯನ್ನು ಹೊಂದಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದ್ದಲ್ಲ, ಪುಣ್ಯ ಕ್ರಿಯೆಗಳಿಂದ ಉಂಟಾದ್ದಲ್ಲ. ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೀವು ರೈಟ್ ಆದ ಆತ್ಮವನ್ನು ಹೊಂದುವುದು ಯಾವಾಗ ಅಂತ ಹೇಳಿದ್ರೆ, ವೆನ್ ಯು ಬಿಲೀವ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ಅದಕ್ಕೆ ಅಪೊಸ್ತಲ ಪೌಲ ಹೇಳುತ್ತಾನೆ 1 ಕೊರಿಂಥ 2:1 1 ಕೊರಿಂಥ 2:1, ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ನಾನು ಬೋಧಿಸಿದ ಯೇಸು ಶಿಲುಬೆಗೆ ಹಾಕಲ್ಪಟ್ಟ ಯೇಸು, ಶಿಲುಬೆಯಲ್ಲಿ ನನಗೋಸ್ಕರ ನಿನಗೋಸ್ಕರ ಸತ್ತಂತ ಯೇಸು, ಎಲ್ಲ ಯೇಸು ಅಲ್ಲ. ಮೆಸೇಜ್ ಆಫ್ ದ ಕ್ರಾಸ್. ಆ ಕ್ರೂಜೆಯಲ್ಲಿ ಏನು ನಡೆಯಿತು? ಕ್ರೂಜೆಯಲ್ಲಿ ಆತನು ಯಾಕೆ ಸತ್ತ? ಯಾಕೆ ಆತನು ಪ್ರಾಣ ಕೊಟ್ಟ? ಯಾಕೆ ಆತನು ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡ? ಯಾಕೆ ರೋಮಾಪುರದವರಿಂದ ಅನ್ಯ ಜನರಿಂದ ಆತನು ಉಗುಳಿಕೆಯನ್ನು, ಪೆಟ್ಟನ್ನು, ದಂಡನೆಯನ್ನು ಯಾಕೆ ಆತನು ಅನುಭವಿಸಿದ? ನಿನಗೋಸ್ಕರ ಮತ್ತು ನನಗೋಸ್ಕರ, ನನ್ನ ಪಾಪಗಳಿಗೋಸ್ಕರ ಮತ್ತು ನಿನ್ನ ಪಾಪಗಳಿಗೋಸ್ಕರ. ಪ್ರೈಸ್ ಗಾಡ್. ಇವತ್ತು ನಾವು ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಂಬುವಂಥದ್ದು. ಯಾಕಂತ ಹೇಳಿದ್ರೆ, ನಾವು ಹುಟ್ಟುವಾಗಲೇ ಪಾಪಿಗಳಾಗಿ ಹುಟ್ಟಿದ್ದೇವೆ. ನಾವು ಹುಟ್ಟುವಾಗಲೇ ಪಾಪಿಗಳಾಗಿ ನಾವು ಹುಟ್ಟಿದ್ದೇವೆ. ಓಕೆ, ಯಾವ ದಿವಸ ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದೆವು, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದಲಿಲ್ಲ. ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ. ಪ್ರೈಸ್ ಗಾಡ್. ನಮ್ಮ ಆತ್ಮ ದೇವರ ಆತ್ಮ ಒಂದು ಆತ್ಮವಾಯಿತು. ನಾವು ದೇವರ ಅನ್ಯೋನ್ಯತೆಯಲ್ಲಿ ಸೇರಿಸ್ತೇವೆ. Now we know the things of God in our spirit. ದೇವರ ವಿಷಯಗಳು ನಮ್ಮ ಆತ್ಮಕ್ಕೆ ದೇವರ ಆತ್ಮನಿಂದ ಪ್ರಕಟವಾಯಿತು. ಈ ಪ್ರಕಟಣೆ ನಮಗೆ ಏನು ಇವತ್ತು ಕ್ರಿಸ್ತನಲ್ಲಿ ಪ್ರಕಟವಾಗಿದೆ, ಅದು ಹಳೆ ಒಡಂಬಡಿಕೆಯ ಪ್ರಾಫೆಟ್ಗಳಿಗೆ ಪ್ರಕಟವಾಗಲಿಲ್ಲ. ಪ್ರೈಸ್ ಗಾಡ್. ಹಳೆ ಒಡಂಬಡಿಕೆ ದೇವದೂತರಿಗೂ ಪ್ರಕಟ ಆಗಲಿಲ್ಲ. ಪ್ರೈಸ್ ಗಾಡ್. ಬೇಕಾದ್ರೆ ನಾನು ಓದ್ತೇನೆ ನಿಮಗೆ. ಐ ವಿಲ್ ರೀಡ್ ಫಾರ್ ಯು. Ephesians 3:1. ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ.
ನಿಮಗೋಸ್ಕರ ನಿರ್ವಹಿಸೋದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ಪಟ್ಟಿತ್ತೆಂಬುದನ್ನು ನೀವು ಕೇಳಿದಿರಲ್ಲ. ಓಕೆ, ನಿಮಗೋಸ್ಕರ ನಿರ್ವಹಿಸೋದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟೆಂಬುದನ್ನು ನೀವು ಕೇಳಿದಿರಲ್ಲ. ಅದನ್ನು ಕುರಿತು ನಾನು ಈ ಹಿಂದೆ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ, ಯಾಕಂದ್ರೆ ಕೆಲವರು ಓದುವುದೇ ಇಲ್ಲ, ಬೈಬಲ್ ಹೇಳ್ತದೆ ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳುಕೊಳ್ಳಬಹುದು. ಕ್ರಿಸ್ತನ ವಿಷಯವಾದ ಮರ್ಮವನ್ನು, ದ ಮಿಸ್ಟ್ರಿ, ಬೈ referring to this, when you read it you can understand my insight into the mystery of Christ. Okay, 5ನೇ ವಚನ. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದವರು ಯಾರು ಕೂಡ ಬಾರ್ನ್ ಅಗೇನ್ ಆಗಲಿಲ್ಲ. ಅವರ ಆತ್ಮದಲ್ಲಿ ದೇವರ ಆತ್ಮನಿರಲಿಲ್ಲ. ಬಟ್ ದೇವರ ಆತ್ಮ ಅವರ ಒಟ್ಟಿಗೆ ಇದ್ದ. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೋಸ್ತಲರಿಗೆ ಪ್ರವಾದಿಗಳಿಗೆ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಓಕೆ, ಅದು ಯಾವುದೆಂದರೆ ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಇರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಂಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ 7ನೇ ವಚನ. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದ್ದೆಂದು ತಿಳಿಸುವ ಹಾಗೆ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. 10ನೇ ವಚನ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಪರಲೋಕದಲ್ಲಿ ರಾಜತ್ವಗಳ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದು ಉದ್ದೇಶಿಸಿದರು. 11ನೇ ವಚನ. ಪ್ರೈಸ್ ಗಾಡ್. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ, ಅಂದರೆ ದೇವದೂತರಿಗೂ, ಎಲ್ಲ ಏಂಜಲ್ಸ್, ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ಉದ್ದೇಶಿಸಿದ. ದಟ್ ಮೀನ್ಸ್ ನನ್ನ ಮೂಲಕ ಮತ್ತು ನಿನ್ನ ಮೂಲಕ ಗೊತ್ತಾಗಬೇಕೆಂದು ದೇವರು ಉದ್ದೇಶಿಸಿದ್ದಾರೆ. ಪ್ರೈಸ್ ಗಾಡ್. ನಿಮಗೊಂದು ವಿಷಯ ಹೇಳ್ತೇನೆ. ನಿಮಗೆ ಒಂದು ರೀತಿಯ ಭಯ ಆಗ್ತಾ ಇದೆ. ನಿಮಗೆ ಒಳಗೆ ಏನು ಭಯ ಆಗ್ತದಂತ ಅದು ಹೊರಗಿರುವ ದುರಾತ್ಮಗಳಿಗೆ ಗೊತ್ತಿಲ್ಲ. ಯಾವಾಗ ನೀನು ಹೇಳ್ತಿ ನನಗೆ ಭಯ ಆಗ್ತದೆ ಅಂತ, ಆಗಲೇ ಅವುಗಳಿಗೆ ಗೊತ್ತಾಗೋದು. ಆಗಲೇ ಅವರು ಸ್ಟ್ರಾಟಜಿ ಯೂಸ್ ಮಾಡೋದು, ನಿನ್ನನ್ನು ಇನ್ನೂ ಭಯಪಡಿಸು. ಅದರ ಬದಲು ನೀನು ಏನು ಹೇಳಬೇಕು? ಬಾರ್ನ್ ಅಗೇನ್ ಆದವನು. ಯಾವ ದಿವಸ ನೀನು ಬಾರ್ನ್ ಅಗೇನ್ ಆದೆ, ನಿನ್ನ ಆತ್ಮದಲ್ಲಿ ಭಯದ ಆತ್ಮ ಇಲ್ಲ. ನಿನ್ನ ಆತ್ಮದಲ್ಲಿ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ. ದೇವರು ನಮಗೆ ಕೊಟ್ಟಂಥ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ ಹೊರತು ಅದು ಹೇಡಿತನದ ಆತ್ಮ ಅಲ್ಲ. ದಟ್ ಈಸ್ ನಾಟ್ ದ ಸ್ಪಿರಿಟ್ ಆಫ್ ಫಿಯರ್. ಭಯದ ಆತ್ಮ ಅಲ್ಲ.
God has given the spirit of love, power and sound mind. And every time ನನಗೆ ಏನಾದರೂ ಫೀಲ್ ಆಯಿತು, ಭಯದ ಫೀಲ್ ಆಯಿತು, ಏನಾಗ್ತಾ ಇದೆ, ಜಸ್ಟ್ ಅರೈಸ್ ಇನ್ ಯೋರ್ ಸ್ಪಿರಿಟ್. ನಿನ್ನ ಆತ್ಮದ ಒಳಗಿಂದ ಎದ್ದು ಹೇಳು, ದೇವರು ಕೊಟ್ಟಂಥ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ನಿನ್ನ ಒಳಗಿರುವ ಆ ಜ್ಞಾನವನ್ನು ನೀನು ಮಾತಾಡಿದಾಗ ಮಾತ್ರ ಗೊತ್ತಾಗೋದು ಹೂ ಯು ಆರ್ ಇನ್ ಕ್ರೈಸ್ಟ್. ಇವನ್ ದೇವದೂತರಿಗೂ ಕೂಡ ನಿನ್ನ ಮೂಲಕ ಗೊತ್ತಾಗೋದು. ಯಾಕಂದರೆ ದೇವರಾತ್ಮನು ನಿನ್ನ ಒಳಗೆ ವಾಸಿಸ್ತಾ ಇದ್ದಾನೆ, ದೇವದೂತರ ಒಳಗೆ ವಾಸಿಸ್ತಿಲ್ಲ. ಪ್ರೈಸ್ ಗಾಡ್. ಕ್ರಿಸ್ತನು ನಿನ್ನಲ್ಲಿ ವಾಸಿಸ್ತಾನೆ, ದೇವದೂತರಲ್ಲಿ ವಾಸಿಸ್ತಿಲ್ಲ. ವಾಟ್ ಎ ಮಿಸ್ಟ್ರಿ. ಪ್ರೈಸ್ ಗಾಡ್. ನೀವು ಕರ್ತನೊಂದಿಗೆ ಒಂದು ಆತ್ಮವಾಗಿದ್ದೀರಿ. ನಿಮ್ಮ ಒಳಗೆ ಏನು ಇದೆ ಅಂತ ಎವ್ರಿ ಡೇ ನೀವು ಮೆಡಿಟೇಟ್ ಮಾಡಿ ಡಿಸ್ಕವರ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಡಿಸ್ಕವರಿ ಅಂದರೆ ಇದ್ದದ್ದನ್ನು ತಿಳಿಯುವಂಥದ್ದು. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ಮನುಷ್ಯನ ಒಳಗೆ ಇರುವ ಜೀವಾತ್ಮಕ್ಕೆ ಅವನ ವಿಷಯ ಗೊತ್ತು, ದೇವರಾತ್ಮನಿಗೆ ದೇವರ ವಿಷಯ ಗೊತ್ತು. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ, ಲೋಕದಲ್ಲಿ ಒಂದು ಆತ್ಮ ಇದೆ, ಕೊಲೆಯ ಆತ್ಮ, ವ್ಯಭಿಚಾರದ ಆತ್ಮ, ದ್ವೇಷದ ಆತ್ಮ, ಹೊಟ್ಟೆಗಿಚ್ಚಿನ ಆತ್ಮ, ಕೊರತೆಯ ಆತ್ಮ, ದಾರಿದ್ರ್ಯದ ಆತ್ಮ, ಸೂಸೈಡ್ನ ಆತ್ಮ, ಲೋನ್ಲಿನೆಸ್ನ ಆತ್ಮ, ರಿಜೆಕ್ಷನ್ನ, ತಿರಸ್ಕಾರದ ಆತ್ಮ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಆತ್ಮ, ಮಂಕುತನದ ಆತ್ಮ, ಸಿಟ್ಟಿನ ಆತ್ಮ, ಓಕೆ, ವಂಚನೆಯ ಆತ್ಮ. ಇದೆಷ್ಟೇ ಆತ್ಮಗಳು ಇರ್ಬೋದು, ಬಟ್ ದೇವರು ನಿನಗೆ ಕೊಟ್ಟ ಆತ್ಮ ಯಾವುದಂತ ಹೇಳಿದರೆ, ನೀವು ಯಾವ ಆತ್ಮನ ಹೊಂದಿದ್ದಿ, ದೇವರು ನಿನಗೆ ಆಲ್ರೆಡಿ ದಯಪಾಲಿಸಿರುವ, ನಿನಗೆ ಆಲ್ರೆಡಿ ಕ್ರಿಸ್ತನಲ್ಲಿ ಕೊಟ್ಟಿರುವ ಕೃಪೆಯ ವರಗಳನ್ನು ತಿಳಿದುಕೊಳ್ಳುವಂಥ ಆತ್ಮ ನಿಮಗೆ ಕೊಟ್ಟಿದ್ದಾನೆ. ಆ ಆತ್ಮನು ನಿಮಗೆ ಒಳಗೆ ಏನಿದೆ, ಕ್ರಿಸ್ತನಲ್ಲಿ ನಿನ್ನ ಒಳಗೆ ಏನಿದೆ ನಿಮಗೆ ಆತನು ಪ್ರಕಟಿಸ್ತಾನೆ. ಪ್ರೈಸ್ ಗಾಡ್. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ, ಕ್ರಿಸ್ತನಲ್ಲಿ, ಒಂದು ಮನೆಯಲ್ಲಿ, ಫ್ಲೈಟಿನಲ್ಲಿ, ಓಕೆ, ಕ್ರಿಸ್ತನಲ್ಲಿ ಅಂದರೆ ನಿನ್ನ ಆತ್ಮಿಕ ನೆಲೆ, ನಿನ್ನ ಆತ್ಮದ ಇರುವಿಕೆ, ನಿನ್ನ ಆತ್ಮದ ಮನೆ, ಸ್ಪಿರಿಚುವಲ್ ವರ್ಲ್ಡಲ್ಲಿ ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ, ಇಫ್ ಎನಿ ಒನ್ ಬಿ ಇನ್ ಕ್ರೈಸ್ಟ್, he is a new creation. Old things are passed away, all things are become new. This is from God. ಇದು ದೇವರಿಂದಲೇ ಆದದ್ದು. ಓಕೆ, ಕ್ರಿಸ್ತನಲ್ಲಿ ಆ ಕೃಪೆಯ ಕೆಲಸದಲ್ಲಿ ಏನಾಗಿದೆ ಅಂತ ನಾವು ತಿಳಿದುಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದೇವರು ನಿಮಗೆ ಏನು ಮಾಡಿದ್ದಾನೆ ಕ್ರಿಸ್ತನಲ್ಲಿ, ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾನೆ, ನೀವು ಹೇಗೆ ಆತ್ಮಿಕ ಲೋಕದಲ್ಲಿ ಕ್ರಿಸ್ತನ ದೇಹವಾಗಿದ್ದೀರಿ, ಹೇಗೆ ನೀವು ಕ್ರಿಸ್ತನ ಅಂಗವಾಗಿದ್ದೀರಿ, ಹೇಗೆ ಕ್ರಿಸ್ತನ ದೇಹವು ಬಲಾಢ್ಯವಾಗಿದೆ, ಕ್ರಿಸ್ತನ ದೇಹ ಆದ ನೀವು ಎಲ್ಲ ಆತ್ಮಿಕ ಲೋಕದಲ್ಲಿ, ಆಕಾಶ ಮಂಡಲದಲ್ಲಿ ಇರುವ ಎಲ್ಲ ರಾಜ್ಯತ್ವ, ಪ್ರಭುತ್ವ, ಆಕಾಶದ ಮಂಡಲದ ದುರಾತ್ಮ ಸೇನೆಗಳ ಮೇಲೆ ನೀವು ಕ್ರಿಸ್ತನಲ್ಲಿ ಕೂತ್ಕೊಂಡಿದ್ದೀರಿ. ಯಾಕಂದರೆ ದೇವರಾತ್ಮ, ನಿಮ್ಮ ಆತ್ಮ ಒಂದು ಆತ್ಮವಾಗಿದೆ. ಇದನ್ನು ನಾವು ಮೆಡಿಟೇಟ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನೀವು ಮೆಡಿಟೇಟ್ ಮಾಡುತ್ತೀರಿ, ಥಾಟ್ಸ್ ಆರ್ ವೆರಿ ವೆರಿ ಪವರ್ಫುಲ್. ನಿಮ್ಮ ಆಲೋಚನೆಗಳು ವೆರಿ ವೆರಿ ಪವರ್ಫುಲ್. ಯು ವಿಲ್ ಬಿಕಮ್ ದ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಲವ್. ನೀವು ದೇವರ ಶಕ್ತಿಯ ಪ್ರದರ್ಶನವಾಗುತ್ತೀರಿ. ಪ್ರೈಸ್ ಗಾಡ್. ನಮಗೆ ಇನ್ಫಾರ್ಮೇಷನ್ ಎಷ್ಟೇ ಇರಬಹುದು, ಬಟ್ ರೆವಲೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ದ ಬೈಬಲ್ ಇರ್ತದೆ, ಎಲ್ಲ ಯೇಸುವನ್ನು ನಂಬಿದಾಗಲ್ಲ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ನೀವು ನಂಬಿದಾಗ, ದಟ್ ಈಸ್ ಕಾಲ್ಡ್ ಗ್ರೇಸ್. ಇದನ್ನು ಬಿಟ್ಟು ಏನೇನೋ ಕಥೆಗಳನ್ನು ಕೇಳಿದಾಗ, ಪ್ರೈಸ್ ಗಾಡ್, ನಮ್ಮ ಪುಣ್ಯಕ್ರಿಯೆಗಳಿಂದ, ಅದು ಮಾಡಿದ್ದರಿಂದ, ಇದು ಮಾಡಿದ್ದರಿಂದ ನಾವು ರಕ್ಷಣೆ ಹೊಂದಿದ್ದೇವೆ ಅಂತ ನೀವು ಹೇಳುವುದಾದರೆ, ದಟ್ ಈಸ್ ಅನದರ್ ಸ್ಪಿರಿಟ್, ದಟ್ ಈಸ್ ಅ ಫಾಲ್ಸ್ ಗಾಸ್ಪೆಲ್. ಇದೇ ವಚನ ಇಟ್ಕೊಂಡು ಯಾರ್ಯಾರು ಏನೋ ಪ್ರೀಚ್ ಮಾಡುತ್ತಾರೆ, ಕಲ್ಟ್ ಗ್ರೂಪ್ನವರು, ರೈಟ್, ಏನೇನೋ ಪ್ರೀಚ್ ಮಾಡ್ತಾರೆ. ಇದೇ ವಚನ ಇಟ್ಕೊಂಡು ಅವರು ಪ್ರತಿಯೊಬ್ಬರು ಮಾತಾಡೋದು ಬೈಬಲ್ ಹಿಡಿದೆ.
ಬಟ್ ನಾವು ಸಾರುವಂಥ ದೇವರ ವಾಕ್ಯಕ್ಕೆ ಆಧಾರ ಕ್ರಿಸ್ತನ ಶಿಲುಬೆ. ಪ್ರೈಸ್ ಗಾಡ್. ಶಿಲುಬೆಯ ವಿಷಯವಾದ ಮಾತು. ಆ ಶಿಲುಬೆಯಿಂದ ನಾವು ಏನಾಗಿದ್ದೇವೆ. ಪ್ರೈಸ್ ಗಾಡ್. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಆತನು ಬೈಬಲ್ ಪಂಡಿತ, ಆತನಿಗೆ ಧರ್ಮಶಾಸ್ತ್ರ ಎಲ್ಲ ಗೊತ್ತು, ಆತನು ಪರಿಣತ. ಅವನು ಹೇಳ್ತಾನೆ, ನಾನು ನಿಮ್ಮ ಮಧ್ಯದಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕೆ ಬರುವಾಗ ವಾಕ್ಚಾತುರ್ಯದಿಂದಾಗಲಿ ನಾನು ಬರಲಿಲ್ಲ. 1 Corinthians 2 chapter 1 verse. 1 Corinthians 2 chapter 1 verse. ಸಹೋದರ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ. ಇಂಗ್ಲಿಷ್ ನಲ್ಲಿದೆ, and when I came to you, brother and sisters, proclaiming to you the testimony of God concerning salvation through Christ, I did not come with superiority of speech or of wisdom, no lofty words of eloquence or of philosophy, as a Greek orator might do. Greek orator. ಫಿಲಾಸಫಿ ಅಂತ ಹೇಳಿದ್ರೆ ಜ್ಞಾನ, ಜ್ಞಾನವನ್ನು ಪ್ರೀತಿಸುವವರು. ಯಾವ ಜ್ಞಾನ? ತತ್ವಜ್ಞಾನದಿಂದ ಪ್ರೀಚ್ ಮಾಡುವಂತ. ಅಪೊಸ್ತಲ ಪೌಲ ಹೇಳ್ತಾನೆ, ಅವನಿಗೆ ತತ್ವಜ್ಞಾನ ಎಲ್ಲ ಗೊತ್ತು. ನಾನು ತತ್ವಜ್ಞಾನ ಇಟ್ಕೊಂಡು ಇಲ್ಲಿ ಬರಲಿಲ್ಲ, ಫಿಲಾಸಫಿ ಇಟ್ಕೊಂಡು ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನೇ ಹೊರತು ಬೇರೆ ಏನು ತಿಳಿಯದವನಾಗಿ ನಿಮ್ಮ ಬಳಿಗೆ ಬಂದಾಗ ಇರುವೆನೆಂದು ನಾನು ತೀರ್ಮಾನ ಮಾಡಿದ್ದೇನೆ. Praise God. The message of the cross. ಇವತ್ತು ಅನೇಕರು ಯಾಕೆ ಡಿಸೀವ್ ಆಗುತ್ತಾರೆ? ಅವರು ಕೇವಲ ಇನ್ಫಾರ್ಮೇಶನ್ ಅನ್ನು ಗ್ಯಾದರ್ ಮಾಡ್ತಾರೆ. ಒಂದೇ ದೇವರ ವಾಕ್ಯ ಕೇಳ್ತಾರೆ. ಯಾವ ಹೃದಯದಲ್ಲಿ ದೇವರ ವಾಕ್ಯ ಕೇಳ್ತೀರಿ ಅದು ಮುಖ್ಯ. ಬಿಟರ್ನೆಸ್ ಹಾರ್ಟಲ್ಲಿ ಕೇಳಿದರೆ ನಿಮಗೆ ವಾಕ್ಯ ಅರ್ಥ ಆಗೋದಿಲ್ಲ. ದ್ವೇಷ ಮನೋಭಾವದಲ್ಲಿ ವಾಕ್ಯವನ್ನು ಕೇಳಿದರೆ ನಿಮಗೆ ವಾಕ್ಯ ಅರ್ಥ ಆಗೋದಿಲ್ಲ. ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವಾಕ್ಯವನ್ನು ಓದಿದರೆ ನಿಮಗೆ ವಾಕ್ಯ ಅರ್ಥ ಆಗುವುದಿಲ್ಲ. ಅದು ಉಲ್ಟ ಕನ್ನಡಿ ಹಿಡಿದ ಹಾಗೆ. ದೇವರ ವಾಕ್ಯವನ್ನು ಓದಿರಿ ದೇವರ ಪ್ರೀತಿಯಿಂದ. ಪ್ರೈಸ್ ಗಾಡ್. ಇನ್ನೊಬ್ಬರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಡ್ರಿ. ಇನ್ನೊಬ್ಬರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಡಿ. ಯಾರು ನನಗೆ ಹರ್ಟ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನೋವಿಸ್ತಾರೆ, ಸುಳ್ಳುಗಳನ್ನು ಕೇಳಿ ಯಾರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಬಿಟರ್ನೆಸ್ ಇಟ್ಕೊಂಡು, ಬೈಬಲ್ ಹೇಳ್ತದೆ, ಮೂರ್ಖನ ಬಾಯಲ್ಲಿ ಜಾನೋಕ್ತಿ, ಕುಡುಕನ ಕೈಯಲ್ಲಿ ಮುಳ್ಳುಗೋಲಿದ್ದ ಹಾಗೆ. Praise God. The message of the cross is very, very important. ಆಗ ನೀವು ರೈಟ್ ಆದ ಆತ್ಮನ ಪ್ರೇರೇಪಣೆಯನ್ನು ಹೊಂದುತ್ತೀರಿ. ಮೂಮೆಂಟ್ ನಮ್ಮ ಪ್ರಸಂಗದಲ್ಲಿ ಯಾರೇ ನೀವು ಎಲ್ಲಿ ಪ್ರೀಚ್ ಮಾಡ್ತಾ ಇದ್ದೀರಿ, ಯಾರು ಕೇಳ್ತಾ ಇದ್ದೀರಿ, ಪ್ರೀತಿ ಇಲ್ಲ ಅಂತ ಹೇಳಿದರೆ ಅದು ರಾಂಗ್ ಡೈರೆಕ್ಷನ್ಗೆ ಹೋಗುತ್ತದೆ. ದೇವರ ವಾಕ್ಯ ಉಪದೇಶದ ಉದ್ದೇಶ ಏನು? ನೆಕ್ಸ್ಟ್ ಬಾರ್ನ್ ಅಗೇನ್ ಆದವು. ಫಸ್ಟ್ ತಿಮೋತಿ 1 chapter 5 verse. ಫಸ್ಟ್ ತಿಮೋತಿ. ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ, 3 ಸಂಗತಿಗಳು. ಬಟ್ ದ ಗೋಲ್ ಆಫ್ ಅವರ್ ಇನ್ಸ್ಟ್ರಕ್ಷನ್ ಈಸ್ ಲವ್. ಸಿ, ಬಟ್ ದ ಗೋಲ್, ಗುರಿ, ಬಟ್ ದ ಗೋಲ್ ಆಫ್ ಅವರ್ ಇನ್ಸ್ಟ್ರಕ್ಷನ್ ಈಸ್ ಲವ್, ವಿಚ್ ಸ್ಪ್ರಿಂಗ್ಸ್ ಫ್ರಮ್ ಎ ಪ್ಯೂರ್ ಹಾರ್ಟ್ and a good conscience and a sincere faith. ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ, ಇವುಗಳಿಂದ ಹುಟ್ಟಿದ ಪ್ರೀತಿ ದೇವವಾಕ್ಯ ಉಪದೇಶದ ಗುರಿ. ಯು ಆರ್ ಬಾರ್ನ್ ಆಫ್ ಗಾಡ್. ಜ್ಞಾನಿಯ ಬೋಧೆ ಜೀವದ ಬುಗ್ಗೆ, ಬೈಬಲ್ ಹೇಳ್ತದೆ. ಯಾಕಂದ್ರೆ ಬಾರ್ನ್ ಅಗೇನ್ ಆದ ನಿನ್ನ ಆತ್ಮ, ದೇವರು ನಿನ್ನ ಆತ್ಮಕ್ಕೆ ಅಟರೆನ್ಸ್ ಕೊಡುತ್ತಾನೆ. ದ ವೆರಿ ಇಂಪಾರ್ಟೆಂಟ್. ಶುದ್ಧ ಹೃದಯ ಮತ್ತು ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ.
ಎಂಬವುಗಳಿಂದ ಹುಟ್ಟಿದ ಪ್ರೀತಿಯೇ ವಾಕ್ಯೋಪದೇಶದ ಗುರಿಯಾಗಿದೆ. 6ನೇ ವಚನ ಹೇಳ್ತದೆ, 6ನೇ ವಚನ, ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. Some individuals have wandered away from these things into empty arguments and useless discussion. ಎಂಟಿ ಆರ್ಗ್ಯುಮೆಂಟ್ಸ್, ಅದರಲ್ಲಿ ಏನಿಲ್ಲ, ತಿರುಳಿಲ್ಲ, ಸುಮ್ಮನೆ ಆರ್ಗ್ಯುಮೆಂಟ್ ಮಾಡೋದು ಕೂತ್ಕೊಂಡು. ನೀವು ಕೂಡ ಬ್ಲೈಂಡ್ ಆಗ್ತೀರಿ ಅಲ್ಲಿ ಕೂತ್ಕೊಂಡಾಗ. ಅಂಡ್ ಯೂಸ್ಲೆಸ್ ಡಿಸ್ಕಷನ್. ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. ಪ್ರೇರ್, ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ದ ಪರ್ಪಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಪ್ರೀಚ್ ಮಾಡುವಾಗ ದ ಪರ್ಪಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೀಚಿಂಗ್ ಈಸ್ ಕಮಿಂಗ್ ಫ್ರಮ್ ಯುವರ್ ಸ್ಪಿರಿಟ್, ದ ಪ್ಯೂರ್ ಹಾರ್ಟ್, ಸಿನ್ಸಿಯರ್ ಲವ್ ಅಂಡ್ ಗುಡ್ ಕಾನ್ಷಿಯಸ್. ಪ್ರೇಸ್ ಗಾಡ್. ಸಿನ್ಸಿಯರ್ ಲವ್. ಒಂದು ಪ್ರಸಂಗದಲ್ಲಿ ಪ್ರೀತಿ ಇಲ್ಲ ಅಂತ ಹೇಳಿದರೆ ಅದು ಆತ್ಮನಿಂದ ಬರುವುದಲ್ಲ, ಅದು ಬಿಟರ್ನೆಸ್ನಿಂದ ಬರುತ್ತದೆ, ದ್ವೇಷ ಮನೋಭಾವದಿಂದ ಬರುತ್ತದೆ. Praise God. ಈ 3 ಸಂಗತಿಗಳಿದ್ದರೆ, ನಾನು ಹೇಳ್ತೇನೆ, 5ನೇ ವಚನ 55, 5ನೇ ವಚನ, 1 ತಿಮೋತಿ 1:5, ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬವುಗಳಿಂದ ಹುಟ್ಟಿದ ಪ್ರೀತಿ ದೇವ ವಾಕ್ಯ ಉಪದೇಶದ ಗುರಿಯಾಗಿದೆ. ಇದನ್ನು ಮಾಡಿದರೆ 18ನೇ ಅಧ್ಯಾಯ 4ನೇ ವಚನ ನಿಮ್ಮ ಜೀವಿತದಲ್ಲಿ ಕಾಣುತ್ತದೆ. ಜ್ಞಾನೋಕ್ತಿ. ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವ ತೊರೆ. Praise God. The words of man's mouth are like deep water. Praise God. The fountain of mature godly wisdom is like a bubbling stream. Praise God. ಜ್ಞಾನದ ಬುಗ್ಗೆ ಹರಿಯುವ ತೊರೆ. ಪ್ರೇರೆ, ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ, ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ. ಜೀಸಸ್ ಲವ್ಸ್ ಯು ಸೋ ಮಚ್. ಮನುಷ್ಯನ ಒಳಗಿರುವ ಜೀವಾತ್ಮಕ್ಕೆ ಅವನ ವಿಷಯ ಗೊತ್ತು, ದೇವರಾತ್ಮನಿಗೆ ದೇವರ ವಿಷಯ ಗೊತ್ತು. ನೀವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ, ಡಿಪ್ರೆಷನ್, ಸೂಸೈಡ್ನ ಆತ್ಮವನ್ನು ಹೊಂದದೆ, ಮತ್ಸರ, ಹೊಟ್ಟೆ ಕಿಚ್ಚಿನ ಆತ್ಮವನ್ನು ಹೊಂದದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆತ್ಮವನ್ನು ಹೊಂದದೆ, ದೇವರು ನಿಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ಹೊಂದಿದೆ. ನಿಮ್ಮ ಒಳಗೆ ದೇವರು ಏನು ಇಟ್ಟಿದ್ದಾನೆ, ಓನ್ಲಿ ಪವಿತ್ರ ಆತ್ಮನು ಕೇವಲ ಅದನ್ನು ಪ್ರಕಟಿಸ್ತಾನೆ. ಓಕೆ, ಲೆಟ್ಸ್ ಪ್ರೇ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ. ಆತ ನಿಮಗೋಸ್ಕರ ಕ್ರೂಜೆಯಲ್ಲಿ ಏನು ಮಾಡಿದ್ದಾನೆ, ಮಾಡಿ ಮುಗಿಸ್ತಾನೆ. ಆ ಮುಗಿಸಿದ ಕೆಲಸವನ್ನು ನೀವು ನಂಬುವುದಾದರೆ ನೀವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತೀರಿ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆ, ನೀನು ಒಳ್ಳೆಯವನು. ದೇವರ ದಯೆಯು ಮನುಷ್ಯರು ಇಚ್ಛಿಸಿದಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ, ನೀನು ಕರುಣಿಸಿದರಿಂದಲೇ ಅದು ದೊರಕಿದೆ. ಅದಕ್ಕೋಸ್ಕರ ಸ್ತೋತ್ರ. ಮನುಷ್ಯನ ಒಳಗೆ ಇರುವ ಆತ್ಮಕ್ಕೆ ಅವನ ವಿಷಯ ಗೊತ್ತು, ದೇವರ ಆತ್ಮನಿಗೆ ದೇವರ ವಿಷಯಗಳು ಗೊತ್ತು. ತಂದೆ, ಯಾರು ಯೇಸುವನ್ನು ಅಂಗೀಕಾರ ಮಾಡಿದ್ದಾರೋ ಅವರು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ನೀನು ಕ್ರಿಸ್ತನಲ್ಲಿ ನಮ್ಮ ಒಳಗೆ ಇಟ್ಟಂತ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ, ತಂದೆ, ನಿನ್ನಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ. ಅದಕ್ಕೋಸ್ಕರ ನಾವೆಲ್ಲರನ್ನು ಪ್ರೀತಿ ಮಾಡುವವರಾಗಿದ್ದೇವೆ. We refuse to be sick, oh God. Refuse to be weak. Refuse to be rejected. ನಾವು ಕರ್ತನೆ ದ್ವೇಷವನ್ನು ತಿರಸ್ಕರಿಸ್ತೇವೆ, ಕರ್ತನೆ ಮತ್ಸರವನ್ನು ತಿರಸ್ಕರಿಸ್ತೇವೆ, ಸಿಟ್ಟನ್ನು ನಾವು ತಿರಸ್ಕರಿಸ್ತೇವೆ, ವೀಕ್ನೆಸ್ಗಳನ್ನು, ರೋಗಗಳನ್ನು ಯೇಸುವಿನ ನಾಮದಲ್ಲಿ ತಿರಸ್ಕರಿಸ್ತಾ ಇದ್ದೇವೆ.
ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಪ್ರಿಯರೇ, ನಿಮ್ಮ ದೇಹದಲ್ಲಿ ಎನಿ ಪೇಯ್ನ್, ಎನಿಥಿಂಗ್, ಜಸ್ಟ್ ನಿಮ್ಮ ಆ ದೇಹದ ಭಾಗಕ್ಕೆ ನೀವು ಕೈ ಇಡ್ರಿ. ಎನಿ ಬ್ಯಾಕ್ ಪೇಯ್ನ್, ನೆಕ್ ಪೇಯ್ನ್, ಎನಿ ಪೇಯ್ನ್, ಎನಿ ಡಿಸೀಸ್, ನಾನು ನಿಮಗೆ ಹೆಲ್ಪ್ ಮಾಡುತ್ತೇನೆ. ನಿಮ್ಮ ಒಳಗೆ ಜೀವದ ಬುಗ್ಗೆ ಇದೆ, ನಿಮ್ಮ ಒಳಗೆ ಆ ಜೀವ ಇದೆ. ಕಮಾನ್, ಅರೈಸ್ ಇನ್ ಯೋರ್ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಅವರ ಒಳಗಿಂದ ಆ ಇರುವಂಥ ಆ ಜೀವದ ಬುಗ್ಗೆಗಳು ಉಕ್ಕಿ ಹರಿಯಲೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಷ್ಟವರೆಗೆ ಯಾರು ನಿನ್ನನ್ನು ಅಂಗೀಕಾರ ಮಾಡಲಿಲ್ಲ, ಕರ್ತನೆ ನಿನ್ನ ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಯಾರು ನಂಬುತ್ತಾರೋ ಅವರು ರಕ್ಷಣೆ ಹೊಂದುತ್ತಾರೆ ಅಂತ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಲಾರ್ಡ್. ಅವರ ತಲೆಯಿಂದ ಪಾದದವರೆಗೆ ನಿನ್ನ ಸ್ವಸ್ಥತೆಯ ಶಕ್ತಿ ಇಳಿದು ಬರುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಲಾರ್ಡ್. ದೇರ್ ಇಸ್ ನೋ ಟೈಮ್, ದೇರ್ ಇಸ್ ನೋ ಡಿಸ್ಟೆನ್ಸ್. ಸಮಯ ಮತ್ತು ಅಂತರ ಇಲ್ಲ. ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ನೋವುಗಳು, ಎಲ್ಲ ಕರ್ತನೆ ಪೇಯ್ನ್ಗಳು, ಡಿಸೀಸ್ಗಳು ಇವರ ದೇಹವನ್ನು ಈಗಲೇ ಅದು ಬಿಟ್ಟು ಹೋಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇಟ್ ಈಸ್ ಗಾನ್ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೆ, ಬೋನ್ಗಳು ರೆಸ್ಟೋರ್ ಆಗಲಿ. ಕರ್ತನೆ, ಯಾರೋ ಎಲುಬುಗಳು ಮುರಿಯಲ್ಪಟ್ಟಿದೆ ಅದು ರೆಸ್ಟೋರ್ ಆಗಲಿ. ಬಿ ಕ್ರಿಯೇಟ್ ಇನ್ ದ ನೇಮ್ ಆಫ್ ಜೀಸಸ್. ಕಣ್ಣಿನಲ್ಲಿರುವ ಎಲ್ಲ ಬ್ಲೈಂಡ್ನೆಸ್ಗಳು ಯೇಸು ನಾಮದಲ್ಲಿ ಹೊರಗೆ ಬರಲಿ. ಕಣ್ಣುಗಳೇ, ದೇವರು ಸೃಷ್ಟಿಸಿದ ಮೇರೆಗೆ ನೀವು ನಾರ್ಮಲ್ ಆಗಿ ನೋಡ್ರಿ. ಹಕ್ಕಿಗಳು ಹಾರುತ್ತವೆ, ಹಾರಲು ಸೃಷ್ಟಿ ಮಾಡಿದ್ದಿ. ಮೀನುಗಳು ಈಜಲು ಸೃಷ್ಟಿ ಮಾಡಿದ್ದಿ. ಕಣ್ಣುಗಳು ನೋಡಲು ಸೃಷ್ಟಿ ಮಾಡಿದ್ದಿ. ಕ್ಲಿಯರ್ ಆಗಿ ನೋಡಿರಿ ಯೇಸು ನಾಮದಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್ ಓ ಗಾಡ್. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಂದು ಮನೆಯಲ್ಲಿ ದೈವಿಕವಾದ ಸಮಾಧಾನ ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.